ಹಲೋ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ಅಡ್ವಾನ್ಸ್ ಕ್ರಾಸನ್ನು ಹೇಳ್ಕೊಟ್ಟಿದ್ದೆ. ಇವತ್ತು F12ನ ಹೇಳ್ಕೊಡ್ತೀನಿ. ಈ ವಿಡಿಯೋ ಯಾರಿಗೆ ಅಂದರೆ ಈ F12 ಬಗ್ಗೆ ಏನೇನು ಗೊತ್ತಿಲ್ಲದೆ ಇರೋರಿಗೆ. ಆ್ಯಂಡ್ ಈ F12ನ ಸಾಲ್ವ್ ಮಾಡಬೇಕು ಅಂದರೆ ನೀವು ಆಲ್ರೆಡಿ ಈ ಕ್ಯೂಬನ್ನು ಸಾಲ್ವ್ ಮಾಡೋದು ಕಲ್ತಿರಬೇಕು. ಆ್ಯಂಡ್ ಈ ವಿಡಿಯೋನ ಫುಲ್ ನೋಡಿದ್ರೆ ನಿಮಗೆ ಈ F12 ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಾನು 100% ಗ್ಯಾರಂಟಿ ಕೊಡ್ತೀನಿ. ಏನಕ್ಕಂದರೆ ಈ ಟ್ಯೂಟೋರಿಯಲ್ ಅಷ್ಟೊಂದು ಈಸಿಯೆಸ್ಟ್ ಆಗಿರುತ್ತೆ. ಆ್ಯಂಡ್ ಇವಾಗ ಸ್ಟಾರ್ಟ್ ಮಾಡೋಣ. ಇಷ್ಟು ದಿನ ನೀವು ಸಾಲ್ವ್ ಮಾಡ್ಕೊಳ್ಳೋವಾಗ ಏನು ಮಾಡ್ತಾಯಿದ್ರಿ, ಫಸ್ಟು ಈ ಕ್ರಾಸನ್ನು ಮಾಡ್ಕೊಳ್ತೀರಿ. ಅದಾದಮೇಲೆ ಈ ಸೈಡ್ ಎಡ್ಜಸ್ಸನ್ನು ಅಲೈನ್ಮೆಂಟ್ ಮಾಡ್ಕೊಳ್ತೀವಿ. ಆಮೇಲೆ ಒಂದೊಂದೇ ಕಾರ್ನರ್ನ ಸಾಲ್ವ್ ಮಾಡ್ತಾಯಿದ್ರಿ. ಆದರೆ ಇವತ್ತು ಈ ಥರ ಒಂದು ಕಾರ್ನರ್ ಜೊತೆ ಒಂದು ಎಡ್ಜ್ ಪೀಸಸ್ನ ಪೇರ್ ಮಾಡಿ ಅದನ್ನು ಈ ಕರೆಕ್ಟ್ ಆಗಿರೋ ಸ್ಲಾಟಲ್ಲಿ ಈ ಥರ ಇನ್ಸರ್ಟ್ ಮಾಡಬೇಕು. ಆವಾಗ ಈ ಕಾರ್ನರ್ ಮತ್ತು ಎಡ್ಜ್ ಪೀಸ್ ಒಟ್ಟಿಗೆ 2 ಲೇಯರ್ ಒಟ್ಟಿಗೆ ಸಾಲ್ವ್ ಆಗುತ್ತೆ. ಸೊ ಇದನ್ನು ನಾವು F12 ಅಂತೀವಿ. ಆ್ಯಂಡ್ ನಮ್ಮ ಮೇಯ್ನ್ ಗೋಲ್ ಏನು ಅಂದರೆ ಈ ಥರ ಪೇರ್ ಮಾಡ್ಕೊಳ್ಬೇಕು ಕಾರ್ನರ್ ಮತ್ತು ಎಡ್ಜ್ ಪೀಸ್ ಜೊತೆಗೆ. ಆ್ಯಂಡ್ ಇದರಲ್ಲಿ ಒಟ್ಟು 3 ಸಿಚುವೇಶನ್ ಬರುತ್ತೆ. ಇದು 3 ಬೇಸಿಕ್ ಕೇಸ್ಗಳು. ಇದನ್ನು ಸಾಲ್ವ್ ಮಾಡೋದು ಕಲ್ತ್ರೆ ನೀವು ಯಾವುದನ್ನ ಬೇಕಾದರೂ ಸಾಲ್ವ್ ಮಾಡ್ಬೋದು ಈ F12ಅಲ್ಲಿ. ಇವಾಗ ಒಂದು ಕಾರ್ನರ್ ಇದೆ, ರೆಡ್ ಇದೆ, ಗ್ರೀನ್ ಇದೆ, ವೈಟ್ ಇದೆ. ಆ್ಯಂಡ್ ಇದ್ರ ಎಡ್ಜ್ ಪೀಸಸ್ನ ಹುಡ್ಕೊಳ್ಬೇಕು. ರೆಡ್ ಇದೆ, ಗ್ರೀನ್ ಇದೆ, ಆ್ಯಂಡ್ ಟಾಪ್ ಕಲರ್ ಮ್ಯಾಚ್ ಆಗ್ತಾ ಇದೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸಿಂಪಲ್ ಆಗಿ ಇದನ್ನು ಇಲ್ಲಿ ತಂದರೆ ಕ್ಲಿಯರ್ ಆಗುತ್ತೆ, ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾವಾಗಲೂ ಈ ಎಡ್ಜ್ ಪೀಸ್ ಯಾವಾಗಲೂ ಈ ವೈಟನ್ನ ಬ್ಯಾಕ್ ಸೈಡ್ ಇರ್ಬೋದು. ನೋಡಿ ಇಲ್ಲಿ ವೈಟ್ ಇದೆ, ಇದರ ಬ್ಯಾಕ್ ಸೈಡಲ್ಲಿದೆ. ಸೊ ಇದರ ಬ್ಯಾಕ್ ಸೈಡಲ್ಲಿ ಇಲ್ಲಿ ಅಥವಾ ಇದರ ಪಕ್ಕದಲ್ಲಿ ಇಲ್ಲಿ ಇರಬಾರ್ದು. ಆ್ಯಂಡ್ ಈ ಥರ ಇದೆ ಅಂದ್ಕೊಳ್ಳಿ, ಕಲರ್ ಇಲ್ಲಿ ಅಥವಾ ಇಲ್ಲಿ ಇರಬೇಕು. ಸೊ ಇವಾಗ ಇದನ್ನು ಇಲ್ಲಿಂದ ಇಲ್ಲಿ ತಗೊಂಡು ಬರೋಣ. ಮ್ಯಾಚ್ ಆಗುತ್ತೆ ನೋಡಿ, ರೆಡ್ ಗ್ರೀನ್. ಟಾಪಲ್ಲಿ ಸೇಮ್ ಕಲರ್ ಇದೆ ಅಂದರೆ ಸಿಂಪಲಾಗಿ ಸಾಲ್ವ್ ಮಾಡ್ಬೋದು. ನೋಡಿ ಒಂದ್ಸಲ ಕೆಳಗಡೆ ಮಾಡಿ ಈ ಪೀಸನ್ನು ಇಲ್ಲಿ ತೊಗೊಂಡು ಬನ್ನಿ ಆ್ಯಂಡ್ ಇದನ್ನು ಮೇಲ್ಗಡೆ ಮಾಡಿ. ಇಷ್ಟೇ ಸಿಂಪಲ್, ಇದು ಸಾಲ್ವ್ ಆಗಿಬಿಟ್ಟಿದೆ. ಆಮೇಲೆ ಇದನ್ನು ಇಲ್ಲೇ ಇನ್ಸರ್ಟ್ ಮಾಡಿಬಿಡಿ, L', U, L. ಇಷ್ಟೇ. ಇದನ್ನು ಸಾಲ್ವ್ ಮಾಡ್ಕೊಳ್ಳೋವಾಗ ಬ್ಯಾಕ್ ಸೈಡನ್ನು ಕ್ಲಿಯರಾಗಿ ನೋಡ್ಕೊಳ್ಬೇಕು. ನಾನು ಇದನ್ನು ಕೆಳಗಡೆ ಮಾಡಿ ಈ ಪೀಸ್ನ ಇಲ್ಲಿ ತೊಗೊಂಡು ಬಂದೆ, ಆಮೇಲೆ ಇದನ್ನು ಪೇರ್ ಮಾಡಿದೆ. ಆದರೆ ಇಲ್ಲಿರೋದು ಆಚೆ ಬಂದುಬಿಟ್ಟಿದೆ. ಸೊ ಇಲ್ಲಿರೋದನ್ನು ನೋಡ್ಕೊಳ್ಬೇಕು. ನೋಡಿ ಇಲ್ಲಿ ಪೇರ್ ಆಗಿಬಿಟ್ಟಿದೆ. ಇದನ್ನು ಈ ಕಡೆ ತರೋದಕ್ಕೆ ಹೋದರೆ ಕೆಳಗಡೆ ಮಾಡಿದಾಗ ಮೇಲ್ಗಡೆ ಬಂತು, ಈ ಕಡೆ ತಂದಾಗ ಇದು ಈ ಕಡೆ ಬಂದುಬಿಟ್ಟಿದೆ. ಸೊ ನೋಡ್ಕೊಳ್ಬೇಕು. ಈ ಥರ ಬಂದಾಗ ಈ ಕಾರ್ನರ್ ಇದೆಯಲ್ಲ, ಇದರ ಬ್ಯಾಕ್ ಸೈಡಲ್ಲಿ ಖಾಲಿ ಸ್ಲಾಟನ್ನು ಇಟ್ಕೊಳ್ಬೇಕು ಯಾವಾಗಲೂ. ಸೊ ಖಾಲಿ ಸ್ಲಾಟ್ ಹೇಗೆ ಇಟ್ಕೊಳ್ಳೋದು, ಇದನ್ನು ಒಂದು ರೊಟೇಷನ್ ಮಾಡ್ಕೊಳ್ಳಿ. ಇವಾಗ ಖಾಲಿ ಸ್ಲಾಟ್ ಇದೆ. ಇವಾಗ ಇದನ್ನು ಈ ಕಡೆ ತರ್ಬೋದು. ಇದನ್ನು ಕೆಳಗಡೆ ಮಾಡಿ ಇದನ್ನು ಈ ಕಡೆ ಮಾಡಿ ಮೇಲ್ಗಡೆ ಮಾಡಿದ್ರೆ ಪೇರ್ ಆಗುತ್ತೆ. ಇದನ್ನು ಸಿಂಪಲಾಗಿ ಇಲ್ಲಿ ಇನ್ಸರ್ಟ್ ಮಾಡಿದ್ರೆ ಮುಗೀತು, ಇಷ್ಟೇ. ಆ್ಯಂಡ್ ಇದರಲ್ಲಿ ಇನ್ನೊಂದು ಸಿಚುವೇಶನ್ ಬರುತ್ತೆ. ಆವಾಗ ಟಾಪಲ್ಲಿ ಇದೆರಡು ಕಲರ್ ಮ್ಯಾಚ್ ಆಗ್ತಾಯಿತ್ತು, ಇವಾಗ ಮ್ಯಾಚ್ ಆಗ್ತಾಯಿಲ್ಲ. ನೋಡಿ ರೆಡ್ ಇದೆ, ಗ್ರೀನ್ ಇದೆ, ವೈಟ್ ಇದೆ ಕಾರ್ನರ್. ಆ್ಯಂಡ್ ಇದರ ಎಡ್ಜ್ ಪೀಸ್ ರೆಡ್ ಇದೆ, ಗ್ರೀನ್ ಇದೆ, ಟಾಪಲ್ಲಿ ಕಲರ್ ಮ್ಯಾಚ್ ಆಗ್ತಾಯಿಲ್ಲ. ಸೊ ಇದನ್ನು ಸಿಂಪಲಾಗಿ ಸಾಲ್ವ್ ಮಾಡ್ಬೋದು, ಏನಿಲ್ಲ. ವೈಟನ್ನ ಬ್ಯಾಕ್ ಸೈಡಲ್ಲಿ ಈ ಎಡ್ಜ್ ಪೀಸ್ ಇದೆ. ಸೊ ಈ ವೈಟನ್ನ ಬ್ಯಾಕ್ ಸೈಡಲ್ಲಿ ಇದು ಇರಬಾರ್ದು. ಇದನ್ನು ಇಲ್ಲಿ ಇಟ್ಕೊಳ್ಬೇಕು. ಈ ಎಡ್ಜ್ ಪೀಸಸ್ನ ಇಲ್ಲಿ ತೊಗೊಂಡೋದ್ರೆ ಕ್ಲಿಯರ್ ಮಾಡ್ಬೋದು. ಇದನ್ನು ಸಿಂಪಲಾಗಿ ಈಗ ತೊಗೊಂಡೋದ್ರೆ ಈ ಕಾರ್ನರ್ ಕೂಡ ರೊಟೇಟ್ ಆಗುತ್ತೆ. ಸೊ ಏನು ಮಾಡಿ, ಈ ಕಾರ್ನರ್ ಇದೆಯಲ್ಲ ಇದನ್ನು ಕೆಳಗಡೆ ಮಾಡಿ ಈ ಎಡ್ಜ್ ಪೀಸಸ್ನ ಇಲ್ಲಿ ತೊಗೊಂಡೋಗೋಣ. ಆ್ಯಂಡ್ ಇದನ್ನು ಮೇಲ್ಗಡೆ ಮಾಡಿದೆ ಕಾರ್ನರ್. ಇಷ್ಟಾದಮೇಲೆ ಈ ಕಾರ್ನರ್ನ ಕರೆಕ್ಟಾಗಿರೋ ಪ್ಲೇಸ್ಗೆ ತೊಗೊಂಡೋಗ್ತೀನಿ. ಅಂದರೆ ಈ ಕಾರ್ನರ್ ಇಲ್ಲಿ ಬರುತ್ತೆ, ಈ ರೆಡ್ ಮತ್ತು ಗ್ರೀನ್ ಕಾರ್ನರ್ ಇಲ್ಲಿ ಬರುತ್ತೆ. ಸೊ ಈ ರೆಡ್ ಗ್ರೀನ್ ಕಾರ್ನರ್ನ ಇಲ್ಲಿ ಇಟ್ಕೊಳ್ತೀನಿ. ಇದು 3 ಮೂವ್ ಇನ್ಸರ್ಟ್ಗೆ ರೆಡಿ ಆಗಿಬಿಟ್ಟಿದೆ. ನೋಡಿ ಪೇರ್ ಆಗುತ್ತೆ ಈ ಥರ ಮಾಡಿದಾಗ. R ಪೇರ್ ಮಾಡಿದೆ, U ಜಾಯಿನ್ ಆಗೋಯ್ತು, R' ಇನ್ಸರ್ಟ್ ಮಾಡಿದೆ. ಇಷ್ಟೇ, ವೆರಿ ಸಿಂಪಲ್. ಆ್ಯಂಡ್ ಇಲ್ಲೂ ಒಂದು ಸಿಚುವೇಶನ್ ಬರುತ್ತೆ, ಅದನ್ನು ಹೇಳ್ತೀನಿ. ಗ್ರೀನ್ ಇದೆ, ರೆಡ್ ಇದೆ, ವೈಟ್ ಇದೆ. ಇದರ ಎಡ್ಜ್ ಪೀಸ್ ಇಲ್ಲಿದೆ, ಗ್ರೀನ್ ಇದೆ, ರೆಡ್ ಇದೆ. ಆ್ಯಂಡ್ ಇದನ್ನು ಈ ಎಡ್ಜ್ ಪೀಸಸ್ನ ಇಲ್ಲಿ ತೊಗೊಂಡು ಹೋಗ್ಬೇಕು. ಇವಾಗ ಇದನ್ನು ಇಲ್ಲಿ ತೊಗೊಂಡು ಹೋಗಬೇಕಾದ್ರೆ ಇಲ್ಲಿ ಕ್ಲಿಯರ್ ಆಗಿರೋ ಈ ಪೇರ್ ಆಚೆ ಬರ್ತಾ ಇದೆ ನೋಡಿ. ಇದನ್ನು ಇಲ್ಲಿ ಹಾಕ್ತೀನಿ, ಕೆಳಗಡೆ ಮಾಡಿ
ಈ ಪೀಸ್ನ ಆ ಕಡೆ ಹಾಕ್ಕೊಂಡೆ, ವಾಪಸ್ ಕೆಳಗಡೆ ಮಾಡಿದೆ. ಆದರೆ ಇಲ್ಲಿರೋ ಪೇರ್ ಹಾಳಾಗ್ಬಿಟ್ಟಿದೆ. ಸೊ ನೋಡ್ಕೊಳ್ಬೇಕು, ಬ್ಯಾಕ್ ಸೈಡಲ್ಲಿ ಯಾವಾಗಲೂ ಖಾಲಿ ಇರೋ ಸ್ಲಾಟೇ ಇರಬೇಕು. ಸೊ ಇದನ್ನು ಒಂದು ರೊಟೇಷನ್ ಮಾಡ್ಕೊಳ್ತೀನಿ. ಇವಾಗ ಖಾಲಿ ಇದೆ, ಕೆಳಗಡೆ ಮಾಡಿ ಈ ಎಚ್ ಪೀಸ್ನ ಇಲ್ಲಿ ತೊಗೊಂಡು ಹೋಗ್ತೀನಿ ಆ್ಯಂಡ್ ವಾಪಸ್ ಮೇಲ್ಗಡೆ ಮಾಡಿದೆ. ಇವಾಗ ಇದನ್ನು 3 ಇನ್ಸರ್ಟ್ ಮೂವ್ಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಕಾರ್ನರ್ನ ಇಲ್ಲಿ ತೊಗೊಂಡು ಬರ್ತೀನಿ. ಇದನ್ನು ಇವಾಗ ಇಲ್ಲಿ ಇನ್ಸರ್ಟ್ ಮಾಡೋಣ. R ಇಷ್ಟೇ. ಇವಾಗ ಲಾಸ್ಟ್ ಇನ್ನೊಂದು ಸಿಚುವೇಶನ್ ಇದೆ. ಇದು ನನ್ನ ಪ್ರಕಾರ ಈಸಿಯೆಸ್ಟ್ ಎಷ್ಟು ಈಸಿ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಏನಕ್ಕೆ ಅಂದರೆ ಇಷ್ಟೊತ್ತು ಈ ವೈಟ್ ಸೈಡಲ್ಲಿ ಎಲ್ಲಾದರೂ ಇರ್ತಾಯಿತ್ತು, ಆದರೆ ಇವಾಗ ಟಾಪಲ್ಲಿದೆ. ಈ ಥರ ಟಾಪಲ್ಲಿ ಬಂದರೆ ತುಂಬ ಈಸಿ. ಇದರ ಕಲರ್ ನೋಡಿ, ಗ್ರೀನ್ ಮತ್ತು ರೆಡ್ ಎಚ್ ಪೀಸಸ್ನ ಹುಡ್ಕೊಳ್ಬೇಕು. ನೋಡಿ ಇಲ್ಲಿದೆ ಗ್ರೀನ್ ಮತ್ತು ರೆಡ್. ಇದು ಎಲ್ಲಾದರೂ ಇರಲಿ, ಟೋಟಲಿ ಎಲ್ಲಾದರೂ ಇರಲಿ, ಗ್ರೀನ್ ಮತ್ತು ರೆಡ್ ಇದೆ. ಫಸ್ಟು ಈ ಗ್ರೀನನ್ನು ಗ್ರೀನ್ ಜೊತೆ ಮ್ಯಾಚ್ ಮಾಡ್ಕೊಳ್ಬೇಕು. ಗ್ರೀನ್ ಮ್ಯಾಚ್ ಮಾಡಿದೆ ಆ್ಯಂಡ್ ಇದನ್ನು ನೋಡ್ಕೊಳ್ಳೋಣ. ಮೇಲ್ಗಡೆ ಯಾವುದಿದೆ? ರೆಡ್ ಕಲರ್ ಇದೆ. ರೆಡ್ ಈ ಕಡೆ ಬರಬೇಕಲ್ವಾ? ಸೊ ಈ ಥರ ಬಂದರೆ ಮ್ಯಾಚ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಇದನ್ನು ಈ ಕಡೆ ತರಬಾರ್ದು, ಈ ಥರ ಅಪೋಸಿಟ್ಟಾಗಿ ಇಟ್ಕೊಳ್ಬೇಕು ಈ ಕಡೆ. ಆ್ಯಂಡ್ ಈ ಕಾರ್ನರ್ನ ಇದ್ರ ಮೇಲ್ಗಡೆ ತಗೊಂಡು ಬನ್ನಿ ಸಿಂಪಲಾಗಿ. ಇಷ್ಟೇ, ಪೇರ್ ಆಗೋಯ್ತು. ಆ್ಯಂಡ್ ಈ ವೈಟನ್ನು ಕೆಳಗಡೆ ಮಾಡಿಬಿಡಿ. ಇಷ್ಟೇ ಸಿಂಪಲ್. ಇವಾಗ ಇದನ್ನು ಇಲ್ಲೇ ಇನ್ಸರ್ಟ್ ಮಾಡಿಬಿಟ್ರೆ ಮುಗೀತು. ಇಷ್ಟೇ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಇದು ಟಾಪಲ್ಲಿರುತ್ತೆ, ಈ ಕಾರ್ನರ್ ವೈಟ್ ಕಲರ್ ಟಾಪಲ್ಲಿರುತ್ತೆ ಆ್ಯಂಡ್ ಈ ಎಚ್ ಪೀಸಸ್ ಇಲ್ಲೆಲ್ಲಾದರೂ ಒಳಗಡೆ ಸಿಕ್ಕಾಕೊಂಡಿರುತ್ತೆ. ಸೊ ಇವಾಗ ಏನು ಮಾಡೋದು? ಏನಿಲ್ಲ, ಇದನ್ನು ಸಿಂಪಲಾಗಿ ಆಚೆ ತಗೊಳ್ಳಿ. R ಆಚೆ ತಗೊಂಡಾದ್ಮೇಲೆ ಪುನಃ ವಾಪಸ್ ಯಾವ ಥರ ಇತ್ತು ಅದೇ ಥರ ಬಂದುಬಿಟ್ಟಿದೆ ನೋಡಿ. ಹಳೆ ಕೇಸೇ ಬಂದುಬಿಟ್ಟಿದೆ. ಗ್ರೀನನ್ನು ಗ್ರೀನಿಗೆ ಟಚ್ ಮಾಡಿಬಿಡಿ ಆ್ಯಂಡ್ ನೋಡ್ಕೊಳ್ಳಿ, ರೆಡ್ ಈ ಕಡೆ ಬರುತ್ತೆ. ಹೌದಾ? ನೋಡ್ಕೊಳ್ಳಿ, ಸುಮ್ಮನೆ ನೋಡ್ಕೊಳ್ಳಿ. ಆ್ಯಂಡ್ ರೆಡ್ ಈ ಕಡೆ ಬರುತ್ತೆ ಅಂದಮೇಲೆ ಇದರ ಅಪೋಸಿಟ್ಟಾಗಿ ಆ ಕಡೆ ಇಟ್ಕೊಳ್ಬೇಕು. ಅಪೋಸಿಟ್ಟಾಗಿ ಇಟ್ಕೊಂಡೆ ಈ ಕಾರ್ನರ್ನ ಇದ್ರ ಮೇಲೆ ತೊಗೊಂಡು ಬನ್ನಿ ಇಲ್ಲಿ. ಇಷ್ಟೇ, ಮ್ಯಾಚ್ ಆಗೋಯ್ತು. ಆ್ಯಂಡ್ ಇದನ್ನು ಇಲ್ಲೇ ಇನ್ಸರ್ಟ್ ಮಾಡಿಬಿಡಿ. ಇಷ್ಟೇ. ಆ್ಯಂಡ್ ಇದರಲ್ಲಿ ಕೆಲವೊಂದು ಕೇಸಸ್ಗಳು ಬರುತ್ತೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಟಾಪ್ ಕಲರ್ ಮ್ಯಾಚ್ ಆಗ್ತಾ ಇದೆ, ಆದರೆ ಒಟ್ಟಿಗೆ ಕನೆಕ್ಟ್ ಆಗಿಬಿಟ್ಟಿದೆ. ಸೊ ಏನು ಮಾಡೋದು? ಸಿಂಪಲ್, ಇದೆರಡನ್ನು ಸ್ಪ್ಲಿಟ್ ಮಾಡ್ಕೊಳ್ಬೇಕು. ಇವಾಗ ಇದೆರಡನ್ನು ಬ್ರೇಕ್ ಮಾಡೋಣ. ಬ್ರೇಕ್ ಮಾಡೋವಾಗ ಈ ಕಾರ್ನರ್ನ ಕೆಳಗಡೆ ಮಾಡಿ ಇದನ್ನು ಸೈಡ್ಗೆ ಇಟ್ಕೊಳ್ಳಿ, ವಾಪಸ್ ಇದನ್ನು ಮೇಲ್ಗಡೆ ಮಾಡಿಬಿಡಿ. ಇಷ್ಟೇ. ಆಮೇಲೆ ಇವಾಗ ಹಳೆ ಕೇಸೇ ಬಂದುಬಿಟ್ಟಿದೆ, ಕಾರ್ನರ್ ಇಲ್ಲಿದೆ ಆ್ಯಂಡ್ ಟಾಪ್ 2 ಕಲರ್ ಸೇಮ್ ಇದೆ. ಇದನ್ನು ಸಿಂಪಲಾಗಿ ಈ ಕೆಳಗಡೆ ಮಾಡಿ 2 ರೊಟೇಷನ್ ಮಾಡಿದ್ರೆ ಮ್ಯಾಚ್ ಆಗುತ್ತೆ. ಆ್ಯಂಡ್ ಇಲ್ಲಿ ಕೆಲವೊಂದಿಷ್ಟು ನೋಡ್ಕೊಳ್ಬೇಕಾಗತ್ತೆ ನೋಡಿ. ಇದೆರಡು ಮ್ಯಾಚ್ ಆಗ್ತಾಯಿದೆ ಆ್ಯಂಡ್ ಈ ಕೇಸ್ ಬಂದಿದೆ ಅಂದ್ಕೊಳ್ಳಿ. ಬ್ಯಾಕ್ ಸೈಡಲ್ಲಿ ಈ ಥರ ಕ್ಲಿಯರ್ ಆಗಿರೋ ಸ್ಲಾಟ್ ಇರಬಾರ್ದು ನೋಡಿ. ಕ್ಲಿಯರ್ ಆಗಿರೋ ಸ್ಲಾಟ್ ಇದ್ದರೆ ಈ ಥರ ಬ್ರೇಕ್ ಮಾಡಿದಾಗ ಆ್ಯಂಡ್ ಇದನ್ನು ದೂರ ಇಡ್ತೀವಿ ಈ ಪೀಸ್ನ, ಆವಾಗ ಈ ಕರೆಕ್ಟ್ ಆಗಿರೋ ಎಚ್ ಪೀಸ್ ಕೂಡ ಹಾಳಾಗುತ್ತೆ ನೋಡಿ. ಇದು ಹಾಳಾಗೋಯ್ತು. ಸೊ ಬ್ಯಾಕ್ ಸೈಡಲ್ಲಿ ಯಾವಾಗಲೂ ಈ ಖಾಲಿ ಸ್ಲಾಟ್ ಇರಬೇಕು, ಈ ಥರ ಕರೆಕ್ಟ್ ಆಗಿರೋ ಸ್ಲಾಟ್ ಇರಬಾರ್ದು. ಸೊ ಒಂದು ರೊಟೇಷನ್ ಮಾಡ್ಕೊಳ್ತೀನಿ. ಬ್ಯಾಕ್ ಸೈಡಲ್ಲಿ ಖಾಲಿ ಸ್ಲಾಟ್ ಇದೆ ನೋಡಿ, ಖಾಲಿ ಸ್ಲಾಟ್ ಇದೆ. ಇವಾಗ ಇದೆರಡನ್ನ ಬ್ರೇಕ್ ಮಾಡ್ತೀನಿ. ಇದನ್ನು ಕೆಳಗಡೆ ಮಾಡಿ ಇದನ್ನು ಸೈಡ್ಗೆ ಇಟ್ಕೊಂಡು ಮೇಲ್ಗಡೆ. ಇವಾಗ ಇದೆರಡನ್ನ ಸಾಲ್ವ್ ಮಾಡ್ಕೊಂಡ್ರೆ ಮುಗೀತು. ಇದೆರಡನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಒಂದು ಸಲ ಕೆಳಗಡೆ ಮಾಡಿ ಈ ಎಚ್ ಪೀಸಸ್ನ ಇಲ್ಲಿ ತೊಗೊಂಡು ಬರ್ತೀನಿ. ಪೇರ್ ಆಯಿತು. ಇವಾಗ ಇಲ್ಲಿ ಮ್ಯಾಚ್ ಮಾಡಿದೆ. ಸೇಮ್ ಅದೇ ಇವಾಗ ಲೆಫ್ಟ್ ಸೈಡಲ್ಲಿದೆ. ಸಿಂಪಲ್ ಅದೇ ಥರನೇ ಬ್ರೇಕ್ ಮಾಡ್ಕೊಳ್ಬೇಕು. ಬ್ರೇಕ್ ಮಾಡ್ಕೊಳ್ಳೋವಾಗ ಬ್ಯಾಕ್ ಸೈಡಲ್ಲಿ ಖಾಲಿ ಇರಬೇಕು ನೋಡಿ. ಖಾಲಿ ಇದೆ ಈ ಸ್ಲಾಟ್, ಈ ಕಾರ್ನರ್ನ ಬ್ಯಾಕ್ ಸೈಡ್ ಖಾಲಿ ಇದೆ. ಬ್ರೇಕ್ ಮಾಡೋಣ. ಕೆಳಗಡೆ ಮಾಡಿ ಈ ಎಚ್ ಪೀಸಸ್ನ ಇಲ್ಲಿಟ್ಕೋತೀನಿ ಆ್ಯಂಡ್ ಇದನ್ನು ವಾಪಸ್ ಮೇಲ್ಗಡೆ. ಇವಾಗ ನೋಡಿ ಇದೆರಡು ಬ್ರೇಕ್ ಆಗಿಬಿಟ್ಟಿದೆ. ಎಚ್ ಪೀಸ್ ಇಲ್ಲಿದೆ, ಕಾರ್ನರ್ ಇಲ್ಲಿದೆ. ಇದನ್ನು ಪೇರ್ ಮಾಡ್ಕೊಳ್ಳೋಣ. ಒಂದು ಸಲ ಕೆಳಗಡೆ ಮಾಡಿ ಈ ಎಚ್ ಪೀಸ್ನ ಇಲ್ಲಿ ತೊಗೊಂಡು ಬನ್ನಿ, ಪೇರ್. ಇಷ್ಟೇ ಸಿಂಪಲಾಗಿ ಮಾಡ್ಬೋದು. ಇನ್ನೊಂದು ಕೇಸ್ ಇದೆ ನೋಡಿ. ಇವಾಗ ಕಾರ್ನರ್ ಮೇಲ್ಗಡೆ ಇದೆ, ಇದು ಇದ್ರ ಪಕ್ಕದಲ್ಲೇ ಇದೆ ಈ ಎಚ್ ಪೀಸ್. ಸೊ ಇವಾಗ ಏನು ಮಾಡೋದು? ಸೇಮ್ ಅದನ್ನೇ ಮಾಡೋದು. ಇದೆರಡನ್ನು ಬ್ರೇಕ್ ಮಾಡ್ಕೊಳ್ಬೇಕು. ಬ್ರೇಕ್ ಮಾಡ್ಕೊಳ್ಳೋವಾಗ ಬ್ಯಾಕ್ ಸೈಡಲ್ಲಿ ಖಾಲಿ ಇರಬೇಕು. ಕೆಳಗಡೆ ಮಾಡಿದೆ, ಈ ಎಚ್ ಪೀಸಸ್ನ ಈ ಕಡೆ ಇಟ್ಕೋತೀನಿ, ಮೇಲ್ಗಡೆ ಮಾಡಿದೆ. ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತು ಹೆಂಗೆ ಮಾಡಬೇಕು ಅಂತ.
ಫಸ್ಟು ಈ ರೆಡ್ಡನ್ನು ರೆಡ್ಡಿಗೆ ಮ್ಯಾಚ್ ಮಾಡ್ತೀನಿ. ಇದು ಆಲ್ರೆಡಿ ಮ್ಯಾಚ್ ಆಗಿಬಿಟ್ಟಿದೆ. ಮ್ಯಾಚ್ ಇಲ್ಲ ಅಂದರೆ ರೆಡ್ಡನ್ನು ರೆಡ್ಡಿಗೆ ಮ್ಯಾಚ್ ಮಾಡಿಬಿಡಿ. ಈ ಬ್ಲೂ ಯಾವ ಕಡೆ ಬರುತ್ತೆ? ಈ ಕಡೆ ಬರುತ್ತೆ. ನೋಡಿದಾಗ ಗೊತ್ತಾಗುತ್ತೆ. ಈ ಕಡೆ ಟರ್ನ್ ಮಾಡಿನೇ ನೋಡಬೇಕು ಅಂತ ಏನೂ ಇಲ್ಲ, ಜಸ್ಟ್ ನಿಮ್ಮ ರೆಫರೆನ್ಸ್ಗಷ್ಟೇ. ಇಲ್ಲಿ ಬರುತ್ತೆ, ಹೌದಾ? ಸೊ ಈ ಬ್ಲೂನ ಆ್ಯಂಡ್ ಈ ಎಚ್ ಪೀಸಸ್ನ ಟೋಟಲಿ ಅಪೋಸಿಟಾಗಿ ಇಟ್ಕೊಳ್ಬೇಕು. ಆ್ಯಂಡ್ ಈ ಕಾರ್ನರ್ನ ಇದ್ರ ಮೇಲ್ಗಡೆ ತೊಗೊಂಡು ಹೋಗಬೇಕು. ಇಲ್ಲಿದೆ ಕಾರ್ನರ್, ಇದ್ರ ಮೇಲ್ಗಡೆ ತೊಗೊಂಡು ಬಂದೆ ಇಲ್ಲಿ. ಆ್ಯಂಡ್ ಈ ವೈಟ್ನ ಕೆಳಗಡೆ ಮಾಡಿ. ಪೇರ್ ಆಗಿಬಿಟ್ಟಿದೆ. ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಿದ್ರೆ ಮುಗೀತು. R ಇಷ್ಟೇ. ಈ ಕೇಸನ್ನು ನೋಡಿ, ಈ ಕಾರ್ನರ್ ಮತ್ತು ಎಚ್ ಪೀಸ್ ಒಟ್ಟಿಗೆ ಸಿಕ್ಕಾಕೊಂಡು ಬಿಟ್ಟಿದೆ ಆ್ಯಂಡ್ ಇಲ್ಲಿ ಕೆಳಗಡೆ ಕೂತ್ಕೊಂಡು ಬಿಟ್ಟಿದೆ. ಸೊ ಏನು ಮಾಡೋದು? ಫಸ್ಟ್ ಇದನ್ನು ಮೇಲ್ಗಡೆ ಹಾಕ್ಕೊಳ್ಳಿ. R ಮೇಲ್ಗಡೆ ಹಾಕ್ಕೊಂಡ. ಇವಾಗ ಇದೆರಡನ್ನ ಬ್ರೇಕ್ ಮಾಡ್ಕೊಳ್ಳಿ. ಬ್ರೇಕ್ ಮಾಡ್ಕೊಳ್ಳೋವಾಗ ನೋಡ್ಕೊಳ್ಳಿ, ಬ್ಯಾಕ್ ಸೈಡಲ್ಲಿ ಖಾಲಿ ಇರಬೇಕು. ಈ ಸ್ಲಾಟ್ ಖಾಲಿ ಇರಬೇಕು. ಈ ಕಾರ್ನರ್ ಇರೋ ಬ್ಯಾಕ್ ಸೈಡ್ ಯಾವಾಗಲೂ ಖಾಲಿನೇ ಇರಬೇಕು. ಇನ್ ಕೇಸ್ ಈ ಥರ ಪೇರ್ ಆಗಿರೋದಿದೆ ಅಂದ್ಕೊಳ್ಳಿ, ಈ ಕಾರ್ನರ್ ಇದೆ ನೋಡಿ, ಇವಾಗ ಕಾರ್ನರ್ ಎಡ್ಜಸ್ ಇದೆ, ಬ್ಯಾಕ್ ಸೈಡಲ್ಲಿ ಪೇರ್ ಆಗಿರೋದಿದೆ. ಸೊ ಇವಾಗ ಏನು ಮಾಡಬೇಕು? ಒಂದು ರೊಟೇಷನ್ ತೊಗೊಳ್ಳಿ. ಖಾಲಿ ಇರೋದನ್ನು ಹುಡ್ಕೊಂಡು ರೊಟೇಷನ್ ತೊಗೊಳ್ಳಿ. ಬ್ರೇಕ್ ಮಾಡ್ಕೊಳ್ಳೋಣ. ಇದು ಮತ್ತು ಇದನ್ನು, ಈ ಎಚ್ ಪೀಸ್ ಮತ್ತು ಈ ಕಾರ್ನರ್ನ ಕೆಳಗಡೆ ಮಾಡಿ, ಎಚ್ ಪೀಸ್ನ ಈ ಕಡೆ ಇಟ್ಕೊಳ್ತೀನಿ, ವಾಪಸ್ ಮೇಲ್ಗಡೆ ಮಾಡಿಬಿಡಿ. ಇಷ್ಟಾದಮೇಲೆ ನಿಮ್ಗೆ ಗೊತ್ತಿರುತ್ತೆ, ಈ ಬ್ಲೂ ರೆಡ್ಡನ್ನು ಈ ಬ್ಲೂಗೆ ಜಾಯಿನ್ ಮಾಡ್ಕೊಳ್ಬೇಕು. ಹಳೆ ಕೇಸೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ ಕಡೆ ಬರುತ್ತೆ? ರೆಡ್ ಈ ಕಡೆ ಬರುತ್ತೆ. ಸೊ ಇದನ್ನು ಅಪೋಸಿಟ್ಟಾಗಿ ಆ ಕಡೆ ಇಟ್ಕೊಳ್ತೀನಿ. ಆ್ಯಂಡ್ ಕಾರ್ನರ್ ಇಲ್ಲಿದೆ, ರೆಡ್ ಮತ್ತು ಬ್ಲೂ, ಅದನ್ನು ಇದ್ರ ಮೇಲ್ಗಡೆ ಇಲ್ಲಿ ತೊಗೊಂಡು ಬರ್ತೀನಿ. ಈ ವೈಟನ್ನು ಕೆಳಗಡೆ ಮಾಡ್ತೀನಿ. ಇಷ್ಟೇ, ಸಿಂಪಲ್. ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಿದ್ರೆ ಮುಗೀತು. ಈ ಸ್ಲಾಟಲ್ಲಿ ಯಾವ ಥರನೇ ಬರಲಿ, ಬ್ರೇಕ್ ಮಾಡಿಬಿಡಿ. ಈ ಕಾರ್ನರಲ್ಲೂ ಅಷ್ಟೇ, ಯಾವ ಥರನೇ ಕೂತ್ಕೊಂಡಿರಲಿ, ಯಾವ ಥರ ಕಲರ್ ಪ್ಯಾಟರ್ನ್ ಇರಲಿ, ಫಸ್ಟು ಮೇಲ್ಗಡೆ ತೊಗೊಂಡು ಬಂದು ಬ್ರೇಕ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಒಂದು ಸಿಚುವೇಶನ್ ಬರುತ್ತೆ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ, ಕಾರ್ನರ್ ಇಲ್ಲಿದೆ, ರೆಡ್ ಇದೆ, ಬ್ಲೂ ಇದೆ, ವೈಟ್ ಇದೆ. ಆ್ಯಂಡ್ ರೆಡ್ ಬ್ಲೂ ಇಲ್ಲಿ ಸಿಕ್ಕಾಕೊಂಡು ಬಿಟ್ಟಿದೆ, ಕೆಳಗಡೆ ಇದೆ. ಇದು ಮೇಲ್ಗಡೆ ಇದೆ. ನಮಗೇನು ಬೇಕು? ಇದು ಮೇಲ್ಗಡೆ ಇರಲೇಬೇಕು. ಸೊ ಏನು ಮಾಡೋಣ? ಫಸ್ಟ್ ಇದನ್ನು R ಇಷ್ಟೇ, ಸಿಂಪಲ್ಲಾಗಿ ಮೇಲ್ಗಡೆ ತೊಗೊಂಡು ಬನ್ನಿ. ಆ್ಯಂಡ್ ಇವಾಗ ಹಳೆ ಕೇಸೇ ಬಂದುಬಿಟ್ಟಿದೆ. ಕಾರ್ನರ್ ಇದೆ, ಎಚ್ ಪೀಸ್ ಇದೆ, ಎರಡು ಕಲರ್ ಸೇಮ್ ಮ್ಯಾಚ್ ಆಗ್ತಾಯಿದೆ. ಸೊ ಇದನ್ನು, ಈ ಎಚ್ ಪೀಸ್ನ ಇಲ್ಲಿ ತೊಗೊಂಡು ಬಂದರೆ ಕ್ಲಿಯರ್ ಆಗುತ್ತೆ. ಇಷ್ಟೇ. ಈ ಥರ ನೋಡಿಕೊಂಡು ಅಪ್ಲೈ ಮಾಡಬೇಕು. ಇಲ್ಲಿ ನೋಡಿ, ಕಾರ್ನರ್ ಇಲ್ಲಿದೆ, ಇದರ ಎಚ್ ಪೀಸ್ ಇಲ್ಲಿ ಸಿಕ್ಕಾಕೊಂಡು ಬಿಟ್ಟಿದೆ ಇಲ್ಲಿ. ಸೊ ಏನು ಮಾಡೋದು? ಫಸ್ಟು ಇದನ್ನು ಆಚೆ ತೆಗಿಬೇಕು. R ಇಷ್ಟೇ. ಆಚೆ ಬಂತಾ? ಕಾರ್ನರ್ ಇಲ್ಲಿದೆಯಾ? ಇದೆರಡನ್ನು ಇವಾಗ ಸರಿ ಮಾಡ್ಕೊಳ್ಳೋಣ. ಕಾರ್ನರ್ನ ನೋಡ್ಕೊಳ್ಳಿ, ಕಾರ್ನರ್ ಇಲ್ಲಿದೆ, ಎಚ್ ಪೀಸ್ ಇಲ್ಲಿದೆ, ಮೇಲ್ಗಡೆದು ಎರಡು ಮ್ಯಾಚ್ ಆಗ್ತಾಯಿಲ್ಲ. ಸೊ ಇದು ಇಲ್ಲಿ ಬರಬೇಕು. ಈ ಕಾರ್ನರ್ ಇಲ್ಲಿದೆ ಅಂದರೆ ಈ ಎಚ್ ಪೀಸ್ ಇಲ್ಲಿ ಬರಬೇಕು. ಇದೆರಡು ಮ್ಯಾಚ್ ಆಗ್ತಾಯಿಲ್ಲ ಅಂದರೆ, ಟಾಪ್ ಇದು ಮ್ಯಾಚ್ ಆಗ್ತಾಯಿಲ್ಲ ಅಂದರೆ ಇದನ್ನು ಇಲ್ಲಿ ತರೋಣ. ಬ್ಯಾಕ್ ಸೈಡಲ್ಲಿ ಯಾವುದು ಪೇರ್ ಆಗದೆ ಇರೋದು ಇಲ್ಲಿರಬೇಕು. ಕೆಳಗಡೆ ಮಾಡಿ ಇದನ್ನು ಇಲ್ಲಿ ತೊಗೊಂಡು ಬರೋಣ. ಆ್ಯಂಡ್ ವಾಪಸ್ ಮೇಲ್ಗಡೆ ಮಾಡಿ. ಇವಾಗ ನೋಡಿ, ಪೇರ್ ಆಗುತ್ತೆ ಈ ಥರ ಮಾಡಿದ್ರೆ. 3 ಮೂವ್ ಇನ್ಸರ್ಟ್ಗೆ ರೆಡಿ ಆಗಿಬಿಟ್ಟಿದೆ. ರೆಡ್ ಗ್ರೀನ್ ಮಧ್ಯೆ ತೊಗೊಂಡು ಬಂದಿದ್ದೀನಿ, ಇಲ್ಲಿ ಬರುತ್ತೆ ಈ ಕಾರ್ನರ್. ಸೊ ಇದನ್ನು ಆಲ್ರೆಡಿ ಇಲ್ಲಿ ತೊಗೊಂಡು ಬಂದಿದ್ದೀನಿ. R ಇಷ್ಟೇ, ಸಿಂಪಲ್ಲಾಗಿ ಇದನ್ನು ಮಾಡ್ಬೋದು. ಕೆಲವೊಂದು ಸಲ ನೋಡೋವಾಗ ಈ ಥರ ಸಿಗುತ್ತೆ, ಇದಿಷ್ಟು ಕರೆಕ್ಟಾಗಿರುತ್ತೆ, ಇದು ಮಾತ್ರ ಉಲ್ಟಾ ಬಂದಿರುತ್ತೆ. ನೀವು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಸೊ ಏನಿಲ್ಲ, ಇದನ್ನು ಅದೇ ಥರ ಇದನ್ನು ಸೈಡಿಗೆ ಇಟ್ಕೊಳ್ಳಿ. ಫಸ್ಟು ಇದ್ರ ಜೊತೆ ಮ್ಯಾಚ್ ಮಾಡೋಕ್ಕೆ ಹೋಗಬೇಡಿ, ಇದ್ರ ಜೊತೆ ತಲೆ ಕೆಡಿಸ್ಕೊಳ್ಬೇಡಿ, ಸೈಡಿಗೆ ಇಟ್ಕೊಳ್ಳಿ. ಆಮೇಲೆ ಇದನ್ನು R ಇಷ್ಟೇ. ಈ ಥರ ಇತ್ತು. ಈ ಕಾರ್ನರ್ನ ಸೈಡಿಗೆ ಇಟ್ಕೊಳ್ಳಿ. R ಇವಾಗ ರೆಡ್ಡನ್ನು ರೆಡ್ ಜೊತೆ ಮ್ಯಾಚ್ ಮಾಡಿ. ಹಳೆ ಕೇಸೇ ಬಂದುಬಿಟ್ಟಿದೆ. ಆ್ಯಂಡ್ ಮೇಲ್ಗಡೆ ಬ್ಲೂ ಇದೆ, ಈ ಕಡೆ ಬರುತ್ತೆ, ಹೌದಾ? ಸೊ ಇದನ್ನು ಈ ಕಡೆ ತರಬೇಡಿ, ಇದರ ಅಪೋಸಿಟ್ ಆ ಕಡೆ ತೊಗೊಂಡೋಗಿ. ಇಲ್ಲಿ ಬಂದುಬಿಟ್ಟಿದೆ. ಆ್ಯಂಡ್ ಇದ್ರ ಮೇಲೆ ಆ ರೆಡ್ ಬ್ಲೂ ವೈಟ್ ಇರೋ ಕಾರ್ನರ್ನ ತೊಗೊಂಡು ಬನ್ನಿ. ಇಲ್ಲಿದೆ, ಇಲ್ಲಿ ತೊಗೊಂಡು ಬಂದೆ ನೋಡಿ, ಮ್ಯಾಚ್ ಆಯಿತು. ಈ ವೈಟನ್ನು ಕೆಳಗಡೆ ಮಾಡಿಬಿಡಿ. ಇಲ್ಲಿ ಪೇರ್ ಆಗಿಬಿಟ್ಟಿದೆ. ಇದನ್ನು ಇಲ್ಲೇ ಇನ್ಸರ್ಟ್ ಮಾಡಿದ್ರೆ ಫಿನಿಶ್ ಆಗುತ್ತೆ. ಆ್ಯಂಡ್ ನನ್ನ ಪ್ರಕಾರ ನಿಮಗೆ F12 ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ ಎಲ್ಲದನ್ನು ಕವರ್ ಮಾಡಿದ್ದೀನಿ. ಯಾವ ಥರ ಬೇಕಾದರೂ ಬರಲಿ, ಇದಿಷ್ಟು ಗೊತ್ತಿದ್ರೆ ಹೆಂಗೆ ಬಂದರೂ ಸಾಲ್ವ್ ಮಾಡ್ಬೋದು.
ಅಲ್ಲಲ್ಲೇ ಇರುತ್ತೆ ಇದರ ಸೊಲ್ಯೂಷನ್. ನೀವು ಅದು ಕನ್ಫ್ಯೂಸ್ ಆಗಬಾರ್ದು ಅಷ್ಟೇ. ಪ್ರಾಕ್ಟೀಸ್ ಮಾಡಿ, ಗೊತ್ತಾಗುತ್ತೆ. ಗೊತ್ತಾಗಿಲ್ಲ ಅಂದರೆ ವೀಡಿಯೋನ ರಿಪೀಟ್ ಆಗಿ ನೋಡಿ, 100% ಗೊತ್ತಾಗುತ್ತೆ. ಆ್ಯಂಡ್ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮ್ಮ ಡೌಟನ್ನು ಯಾವಾಗಲೂ ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಅಡ್ವಾನ್ಸ್ F12ನ ಹೇಳ್ಕೊಡ್ತೀನಿ. ಸೊ ಅಡ್ವಾನ್ಸ್ F12ಗೆ ಯಾರಾದರೂ ಕಾಯ್ತಾ ಇದ್ರೆ ದ ವೆಯ್ಟ್ ಈಸ್ ಓವರ್. ನೆಕ್ಸ್ಟ್ ವೀಡಿಯೋ ಅಡ್ವಾನ್ಸ್ F12. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.